ಸೊ ಎ ಐ ಎಲ್ಲ ತುಂಬ ಅಮೇಝಿಂಗ್. ಚಾಟ್ ಜಿ ಪಿ ಟಿ, ಜೆಮಿನೈ, ಕ್ಲಾಡ್ ತುಂಬ ಎ ಐಸ್ಗಳು ಅವೈಲೇಬಲ್ ಇದೆ. ಇದೆಲ್ಲ ಲೈಕ್ ಒಳ್ಳೇದುಂಟು, ಬಟ್ ಕೆಲವು ವಿಷಯ ಉಂಟು. ನೀವು ಇದರ ಬಗ್ಗೆ ಗಮನ ಇರಬೇಕು ನಿಮಗೆ. ಎಂತಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಇದರ ಬಗ್ಗೆ ಗೊತ್ತಿರೋದಿದ್ರೆ ಉಂಟಲ್ಲ, ತುಂಬ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಕೋಡಿಂಗ್ ಕಲಿಯುವ ಜರ್ನಿ ಆಗಿರಲಿ ಅಥವಾ ನೀವು ಜಾಬಿಗೆ ಹೋಗುವಾಗ ಸಹ ನಿಮಗೆ ತುಂಬ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ವಿಡಿಯೋನು ಕೊನೆ ತನಕ ನೋಡಿ, ಎಂತಕ್ಕಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೇನೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್ ವೈಬ್ ಕೋಡಿಂಗ್ ಬಗ್ಗೆ ನಾವು ಮಾತಾಡಬೇಕು. ಈ ಪರ್ಟಿಕ್ಯುಲರ್ ಎ ಐ ಬಗ್ಗೆ ಮಾತಾಡಬೇಕಿದ್ರೆ, ಸೊ ಏನು ವೈಬ್ ಕೋಡಿಂಗ್ ಅಂತೇಳಿದರೆ, ವೈಬ್ ಕೋಡಿಂಗ್ ಅಂತೇಳಿದರೆ ನೀವು ಎ ಐ ಹತ್ರ ಕ್ವಶನ್ ಕೇಳೋದು. ಓಕೆ, ನನಗೆ ಒಂದು ಸೋಷಲ್ ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಕೊಡಿ ಅಂತೇಳಿ ನೀವು ಕ್ವಶನ್ ಕೇಳೋದು ಎ ಐ ಹತ್ರ. ಸೊ ಆವಾಗ ಅದು ನಿಮಗೆ ಕೋಡ್ಗಳನ್ನು ಕೊಡ್ತದೆ. ಆ ಕೋಡನ್ನು ನೀವು ಡೈರೆಕ್ಟಾಗಿ ನಿಮ್ಮ ಲ್ಯಾಪ್ಟಾಪಲ್ಲಿ ಕಾಪಿ ಮಾಡೋದು, 1 by 1 ಆಗಿರಲಿ ಅಥವಾ ಲೈಕ್ ಈಗೆಲ್ಲ ಎ ಐ ಏಜೆಂಟ್ಸ್ಗಳೆಲ್ಲ ಅವೈಲೇಬಲ್ ಇದೆ, ಕಂಪ್ಲೀಟ್ ಕೋಡೇ ನಿಮಗೆ ಅದು ಕೊಡ್ತದೆ. ಸೊ ಇದೆಲ್ಲ ಕಾಪಿ ಮಾಡಿ ನೀವು ರನ್ ಮಾಡಿಕೊಂಡು ನೀವು ಒಂದು ಪ್ರಾಜೆಕ್ಟನ್ನು ಡೆವಲಪ್ ಮಾಡೋದು. ಇದರಲ್ಲಿ ನೀವೆಂಥ ಕೋಡನ್ನು ಟಚ್ ಮಾಡಲಿಕ್ಕಿಲ್ಲ. ಎಂಥ ಎರರ್ ಬರ್ತದೆ ಆ ಎರರನ್ನು ನೀವು ಎ ಐ ಹತ್ರ ಹೇಳಿಕೊಂಡು ಎ ಐ ಸಾಲ್ವ್ ಮಾಡ್ತದೆ. ಮತ್ತು ಇದರಲ್ಲಿ ನೀವೆಂಥ ಕೋಡ್ ಮಾಡಲಿಕ್ಕಿಲ್ಲ, ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋದು. ಸೊ ಇದುಂಟಲ್ಲ, ನಾನ್ ಐ ಟಿ ಪೀಪಲ್ ಮತ್ತು ಯಾರೆಲ್ಲ ಕೋಡಿಂಗನ್ನು ರೀಸೆಂಟಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಲ್ಲ, ಅವರಿಗೆ ಇದು ತುಂಬ ಆಶ್ಚರ್ಯ ಅಂತಲೇ ಅನ್ನಿಸ್ತದೆ. ಓಕೆ, ನಾನೀಗ ಕೋಡ್ ಮಾಡುವ ಅಗತ್ಯ ಇಲ್ಲ. ಓಕೆ, ನಾನು ಡೈರೆಕ್ಟಾಗಿ ಒಂದೆಂಥರ ಐಡಿಯಾ ಇದ್ದರೆ ನನಗೆ ಡೈರೆಕ್ಟಾಗಿ ಎ ಐಯನ್ನು ಯೂಸ್ ಮಾಡಿಕೊಂಡು ನನಗೆ ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಸೊ ನಾನು ನಿಮಗೆ ಒಂದು ಕರೆಕ್ಟಾಗಿ ಒಂದು ವಿಷಯ ಹೇಳ್ತೇನೆ. ಸೊ ಈ ವೈಬ್ ಕೋಡಿಂಗನ್ನು ನಾವು 2017-18 ನಾನು ಕೋಡಿಂಗ್ ಕಲಿತಿರುವಾಗ ನಾನು ಮಾಡ್ತಿದ್ದೆ. ಓಕೆ, ಆವಾಗ ಎ ಐ ಎಲ್ಲ ಇರಲಿಲ್ಲ. ಆವಾಗ ನಮ್ಮ ವೈಬ್ ಕೋಡಿಂಗ್ ಮೆಥಡ್ ಉಂಟಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ಒಂದಾದರೆ ನಾವು ಫ್ರೆಂಡ್ಸ್ ಹತ್ರ ಕೋಡನ್ನು ತಗೊಂಡು ನಾವು ನಮ್ಮ ಲ್ಯಾಪ್ಟಾಪಲ್ಲಿ ಹಾಕಿ ನಾವು ರನ್ ಮಾಡ್ತಿದ್ದೆವು. ಮತ್ತು ಎಂಥಾದ್ರು ಚೇಂಜಸ್ ಮಾಡಲಿಕ್ಕಿದ್ರೆ ನಾವು ಮ್ಯಾನ್ಯಲ್ ಆಗಿ ಕೋಡನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಅಪ್ಡೇಟ್ ಮಾಡ್ತಿದ್ದೆವು. ಅಷ್ಟೇ ಅಲ್ಲದೆ ನಾವು ಗೂಗಲನ್ನು ತುಂಬ ಯೂಸ್ ಮಾಡ್ತಿದ್ದೆವು. ಅದರಲ್ಲಿ ಸ್ಟ್ಯಾಕ್ ಓವರ್ಫ್ಲೋ ಮತ್ತು ಗಿಟ್ ಹಬ್ ಇಂಥ ವೆಬ್ಸೈಟ್ಸ್ಗಳಲ್ಲಿ ತುಂಬ ಕೋಡ್ಸ್ಗಳು ಅವೈಲೇಬಲ್ ಇತ್ತು. ಕೆಲವು ಬ್ಲಾಗ್ಸ್ಗಳಿತ್ತು, ಅದರಲ್ಲಿ ಅವ್ರು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದರು. ಸೊ ಆ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನಾವು ಕಾಪಿ ಪೇಸ್ಟ್ ಮಾಡಿಕೊಂಡು ಬೇರೆ ಬೇರೆ ಯೂಟ್ಯೂಬಲ್ಲಿ ಇರುವ ವೀಡಿಯೋಸ್ಗಳನ್ನು ನೋಡಿ ಅಲ್ಲಿಂದ ಕೋಡನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ನಾವು ಕೋಡ್ ಮಾಡ್ತಿದ್ದೆವು, ನಾವು ಡೆವಲಪ್ ಮಾಡ್ತಿದ್ದೆವು ಪ್ರಾಜೆಕ್ಟನ್ನು. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ವೈಬ್ ಕೋಡಿಂಗ್ ಉಂಟಲ್ಲ, ಇಟ್ ಎಕ್ಸಿಸ್ಟೆಡ್ ಲಾಂಗ್ ಬ್ಯಾಕ್. ನಮ್ಮ ಎ ಐ ಬರೋಕ್ಕಿಂತ ಮುಂಚೆ ಅದೆಲ್ಲ ಇತ್ತು ಅವೈಲೇಬಲ್. ಬಟ್ ಈಗ ಎಂತಾಗಿದೆ ಅಂತೇಳಿದರೆ, ಜನರಿಗೆ ಇನ್ಸ್ಟೆಡ್ ಆಫ್ ಲೈಕ್ 1 ವಾರ ಅಥವಾ 2 ವಾರ ನಾವು ಕೂತ್ಕೊಂಡು ಕಾಪಿ ಪೇಸ್ಟ್ ಮಾಡುವ ಬದಲು ಈಗ ಇಮಿಡಿಯೇಟ್ಲಿ ನೀವು ಒಂದು ಕ್ವಶನ್ ಕೇಳಿದರೆ ನಿಮಗೆ ಎಂಟೈರ್ ಕೋಡ್ ವಿದಿನ್ 2-3 ಮಿನಿಟ್ಸ್ ನಿಮಗೆ ಸಿಗ್ತದೆ ಎ ಐಯಿಂದ ಯೂಸ್ ಮಾಡಿ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ವೈಬ್ ಕೋಡಿಂಗ್ ಉಂಟಲ್ಲ, ಇದು ಕೆಟ್ಟದ್ದು ಅಂತೇಳಿ ನಾನು ಹೇಳೋದಿಲ್ಲ. ಬಟ್ ಎಂತ ಅಂತೇಳಿದರೆ, ನೀವು ವೈಬ್ ಕೋಡಿಂಗ್ ಮಾತ್ರ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಉಂಟಲ್ಲ, ನಿಮಗೆ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಂತಕ್ಕೆಂದರೆ ನಿಮ್ಮ ಕೋಡಿಂಗ್ ಸ್ಕಿಲ್ಸ್ ಉಂಟಲ್ಲ, ಇದೆಂತ ಡೆವಲಪ್ ಆಗೋದಿಲ್ಲ. ಇವೊಂದು ನಾವು ವೈಬ್ ಕೋಡ್ ಮಾಡ್ತಿದ್ದೆವು, ನಾವು ಕೋಡನ್ನು ಕಾಪಿ ಪೇಸ್ಟ್ ಮಾಡ್ತಿದ್ದೆವು. ಬಟ್ ಅವಾಗ ಎಂತ ಆಗ್ತಿತ್ತು ಅಂತೇಳಿದರೆ, ಇಫ್ ಎಂಥ ಎರರ್ ಬಂದರೆ ನಾವೇ ಕೂತ್ಕೊಂಡು ಸಾಲ್ವ್ ಮಾಡಬೇಕಿತ್ತು. ಗೂಗಲ್ ನಾವು ಯೂಸ್ ಮಾಡ್ತಿದ್ದೆವು. ಓಕೆ, ಸೊ ಎಂಥರ ಎರರ್ ಬಂದರೆ ಅದನ್ನು ಕಾಪಿ ಪೇಸ್ಟ್ ಮಾಡ್ತಿದ್ದೆವು ನಾವು ಗೂಗಲಲ್ಲಿ. ಇಮಿಡಿಯೇಟ್ಲಿ ಕೆಲವು ಸೊಲ್ಯೂಷನ್ಸ್ಗಳು ಬರ್ತಿತ್ತು, ಕೆಲವು ಸ್ಟ್ಯಾಕ್ ಓವರ್ಫ್ಲೋಯಲ್ಲಿರುವ ಆನ್ಸರ್ಸ್ಗಳು ಬರ್ತಿತ್ತು. ಬಟ್ ಮೇಯ್ನ್ಲಿ ನಾವೇ ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡ್ತಿದ್ದೆವು ಇಫ್ ಎಂಥರ ಎರರ್ ಬಂದರೆ. ಮತ್ತು ಇನ್ ಆರ್ಡರ್ ಟು ಮೇಕ್ ಶೋರ್ ಎಲ್ಲ ವರ್ಕ್ ಆಗ್ತಿತ್ತು, ಅದನ್ನು ನಾವೇ ಕೂತ್ಕೊಂಡು ಮಾಡಬೇಕಿತ್ತು. ಈಗ ಆದರೆ ಲೈಕ್ ನೀವು ಡೈರೆಕ್ಟಾಗಿ ಎ ಐಲಿ ಹಾಕಿದರೆ ಅದು ನಿಮಗೆ ಸಿಂಪಲ್ಲಾಗಿ ಆನ್ಸರ್ ಕೊಡ್ತದೆ. ಮೋಸ್ಟ್ ಆಫ್ ದ ಟೈಮ್ ಈ ಆನ್ಸರ್ ವರ್ಕ್ ಆಗ್ತದೆ, ಕೆಲವು ಸರಿ ವರ್ಕ್ ಆಗೋದಿಲ್ಲ. ಆವಾಗ ನಿಮಗೆ ತುಂಬ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಂತಂದರೆ ನನಗೆ ಸಹ ಆಗ್ತದೆ, ಎಂತಂದರೆ ನಾನು ಸಹ ಕೆಲವು ವೈಬ್ ಕೋಡ್ ಮಾಡ್ತಿರುವಾಗ ಈಗ ಎ ಐಯನ್ನು ಯೂಸ್ ಮಾಡಿಕೊಂಡು ಆವಾಗ ಕೆಲವು ಸರಿ ಇದು ವರ್ಕ್ ಆಗೋದಿಲ್ಲ. ನಾವು ಎಷ್ಟೇ ಎ ಐಯನ್ನು ಚೇಂಜ್ ಮಾಡಿ ಇಲ್ಲಿ ಬೇರೆ ಬೇರೆ ಎ ಐ ಒಟ್ಟಿಗೆ ಮಾತಾಡಿ ಇದರ್ವೇ ಲೈಕ್ ಅದಕ್ಕೆ ಗೊತ್ತಾಗೋದಿಲ್ಲ ನಾವೆಂತ ಕೇಳ್ತಿದ್ದೇವೆ ಅಂತೇಳಿ. ಸೊ ಹಾಗಾಗಿರೋದ್ರಿಂದ ವೈಬ್ ಕೋಡಿಂಗ್ ಮಾಡಿ, ಬಟ್ ನಿಮ್ಗೆ ಗೊತ್ತಾಗಲಿ ಕೋಡಿಂಗ್ ಉಂಟು ಅಂತೇಳಿ. ಇದೆಂತಕ್ಕೆ ಇಂಪಾರ್ಟೆಂಟ್ ಅಂತೇಳಿದರೆ, ಜಸ್ಟ್ ಥಿಂಕ್ ಮಾಡಿ, ನಾವು ಈಗ ಒಂದು ಕಂಪನಿಗೆ ಜಾಬನ್ನು ಅಪ್ಲೈ ಮಾಡುವಾಗ ಅವರು ನಮ್ಮ ಕೋಡಿಂಗ್ ಸ್ಕಿಲ್ಸನ್ನು ನೋಡಿಕೊಂಡು ಅವ್ರು ನಮಗೆ ಜಾಬ್ ಕೊಡ್ತಾರೆ. ಕರೆಕ್ಟ್ ಅಲ್ಲ? ಇದು ನೀವು ಒಪ್ಪುತ್ತೀರಿ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕಂದರೆ ನನಗೆ ಐ ಫೀಲ್ ಲೈಕ್ ದಟ್ಸ್ ದ ಕೇಸ್. ಬಟ್ ನೀವೀಗ ವೈಬ್ ಕೋಡ್ ಮಾಡ್ತಾ ಕೂತ್ಕೊಂಡ್ರೆ ಎ ಐಯನ್ನು ಯೂಸ್ ಮಾಡಿಕೊಂಡು, ಆವಾಗ ನಿಮ್ಮ ಕೋಡಿಂಗ್ ಸ್ಕಿಲ್ ಡೆವಲಪ್ ಆಗ್ತಾ ಉಂಟು ಅಥವಾ ನಿಮ್ಮ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಉಂಟು ಅಂತೇಳಿದರೆ, ಲೈಕ್ ನೀವು ಎ ಐ ಒಟ್ಟಿಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತೇಳಿ ಉಂಟಲ್ಲ, ಆ ರೀತಿಯ ಸ್ಕಿಲ್ ಒಳ್ಳೆಯದಾಗಿ ನಿಮ್ಮದು ಡೆವಲಪ್ ಆಗ್ತಾ ಉಂಟು ಅಂತೇಳಿ ಇದೊಂದು ಕ್ವಶನ್. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸ್ಕಿಲ್ ಡೆವಲಪ್ ಆಗ್ತಾ ಉಂಟು. ಎಂತಕ್ಕೆ ಅಂತೇಳಿದರೆ, ನೀವು ಕೋಡನ್ನು ನೋಡೋದೇ ಇಲ್ಲ. ನೀವು ಕಾಪಿ ಪೇಸ್ಟ್ ಮಾಡುವಾಗ ನೀವು ಡೈರೆಕ್ಟಾಗಿ ಕ್ವಶನ್ ಕೇಳ್ತೀರಿ, ಯುನೀಕ್ ಆಗಿರುವ ಒಂದು ಸೆಂಟೆನ್ಸನ್ನು ಪ್ರಿಪೇರ್ ಮಾಡಿ ಕ್ವಶನ್ ಕೇಳ್ತೀರಿ. ಆ ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಒಂದು ಕೋಡ್ ಕೊಡ್ತಾರೆ, ಅದನ್ನು ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ತೀರಿ, ಇದು ರನ್ ಆಗ್ತದೆ.
ಓಕೆ, ಇಫ್ ನೀವು ಕೋಡನ್ನು ನೋಡಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಮಾಡೋದಾದರೆ ದೆನ್ ಫೈನ್, ನಿಮ್ಮ ಕೋಡಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ, ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಸಹ ಇಂಪ್ರೂವ್ ಆಗ್ತದೆ. ಬಟ್ ಅಷ್ಟೇ ಅಲ್ಲದೆ ನೀವು ಡೈರೆಕ್ಟಾಗಿ ನೀವು ಕಾಪಿ ಪೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಉಂಟಲ್ಲ, ಆವಾಗ ನಿಮ್ಮ ಕೋಡಿಂಗ್ ಸ್ಕಿಲ್ ಇಂಪ್ರೂವ್ ಆಗೋದಿಲ್ಲ. ಕಂಪನೀಸ್ಗಳು ಈ ಸ್ಕಿಲ್ಲನ್ನು ಕನ್ಸಿಡರ್ ಮಾಡೋದಿಲ್ಲ. ಎಂತಕ್ಕಂದರೆ ಕಂಪನೀಸ್ಗಳಿಗೆ ನಿಮಗೆ ಕೋಡ್ ಮಾಡಲಿಕ್ಕೆ ಗೊತ್ತಾಗಬೇಕು. ಎಂತಕ್ಕಂದರೆ ಅವರು ಲೈಕ್ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ನೀವು ನಿಮ್ಮಷ್ಟಕ್ಕೆ ಒಂದು ಬ್ಲಾಗ್ ಬಿಲ್ಡ್ ಮಾಡೋದು ಅಥವಾ ಸೋಷಲ್ ನೆಟ್ವರ್ಕ್ ಬಿಲ್ಡ್ ಮಾಡೋದಾದರೆ ತೊಂದರೆ ಇಲ್ಲ, ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಮಾಡ್ಬೋದು, ವೈಪ್ ಕೋಡ್ ಮಾಡಿಕೊಂಡು ವರ್ಕ್ ಆಗ್ತದೆ. ಬಟ್ ಕಂಪನೀಸ್ಗಳಿಗೆ ರಿಸ್ಕ್ ಇರ್ತದೆ, ಅಲ್ಲಿ ಸೆಕ್ಯೂರಿಟಿ ಇಂಪಾರ್ಟೆಂಟ್, ಮತ್ತು ಅಲ್ಲಿ ಅವರಿಗೆ ಕ್ಲೈಂಟ್ಸ್ ಇರ್ತಾರೆ, ಅವರಿಗೆ ಎಂಡ್ ಯೂಸರ್ಸ್ ಇರ್ತಾರೆ, ಅವ್ರಿಗೆ ಕಸ್ಟಮರ್ಸ್ಗಳಿರ್ತಾರೆ. ಸೊ ಆ ಎಲ್ಲ ಕಸ್ಟಮರ್ಸ್ಗಳಿಗೆ ನೀವು ವೈಬ್ ಕೋಡ್ ಮಾಡಿದ ಪ್ರಾಡಕ್ಟನ್ನು ಕೊಟ್ಟರೆ ಉಂಟಲ್ಲ, ಇಟ್ ವೋಂಟ್ ವರ್ಕ್ ಫೈನ್. ಸೊ ಹಾಗಾಗಿರೋದ್ರಿಂದ ನೀವು ಕರೆಕ್ಟಾಗಿ ಕೋಡಿಂಗನ್ನು ಕಲಿಬೇಕು. ಅಷ್ಟು ಬಿಟ್ಟು ನೀವು ಜಸ್ಟ್ ವೈಬ್ ಕೋಡ್ ಮಾಡ್ತಾ ನೀವು ಕೂತ್ಕೊಂಡ್ರೆ ಆವಾಗ ಇದು ವರ್ಕ್ ಆಗೋದಿಲ್ಲ. ವೈಬ್ ಕೋಡಿಂಗ್ ಇಸ್ ಗುಡ್, ಅದರದೇ ಒಂದು ಕೆಲವು ವಿಷಯಗಳುಂಟು, ಆವಾಗ ನೀವು ವೈಬ್ ಕೋಡ್ ಮಾಡ್ಬೋದು. ಕೆಲವು ರಿಪಿಟೇಟಿವ್ ಟಾಸ್ಕ್ ಇರ್ತದೆ, ಕೆಲವು ಟಾಸ್ಕ್, ಕೆಲವು ಕ್ರಡ್ ಫಂಕ್ಷನ್ಸ್, ಇದೆಲ್ಲ ನಾವು ಹಂಡ್ರೆಡ್ಸ್ ಆಫ್ ಟೈಮ್ಸ್ ನಾವು ಮಾಡಿದ್ದೇವೆ. ಸೊ ಅದನ್ನು ವೈಬ್ ಕೋಡ್ ಮಾಡೋದು ಬೆಸ್ಟ್. ಬಟ್ ಮೇನ್ ಕೋರ್ ಲಾಜಿಕ್ ನಿಮಗೆ ಅರ್ಥ ಆಗಬೇಕು, ಯಾವ ರೀತಿ ವರ್ಕ್ ಆಗ್ತಾ ಉಂಟು. ಎಂತಾದರೂ ಎಡ್ಜ್ ಕೇಸ್ ಸಿನಾರಿಯೋ ಇದ್ದರೆ ಅದನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಕೆಪಬಿಲಿಟಿ ಇರಬೇಕು. ಸೊ ಹಾಗಾಗಿರೋದ್ರಿಂದ ನೀವು ವೈಬ್ ಕೋಡ್ ಮಾಡಿದರೆ ನಿಮಗೆ ಎಡ್ಜ್ ಕೇಸ್ ಸಿನಾರಿಯೋನ್ನು ಸಾಲ್ವ್ ಮಾಡಲಿಕ್ಕೆ ಗೊತ್ತೇ ಇರೋದಿಲ್ಲ, ನಿಮಗೆ ಸೆಕ್ಯೂರಿಟಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಕರೆಕ್ಟಾಗಿ ವೈಬ್ ಕೋಡ್ ಮಾಡೋದಾದರೂ ಕೋಡಿಂಗನ್ನು ಕರೆಕ್ಟಾಗಿ ಕಲಿಬೇಕು. ಮತ್ತು ಅಂಡರ್ಸ್ಟ್ಯಾಂಡ್ ಮಾಡಿ ಆ ಪರ್ಟಿಕ್ಯುಲರ್ ChatGPT ಅಥವಾ ಜೆಮಿನೈ ಅಥವಾ ಕ್ಲಾಡ್ ನಿಮಗೆ ಎಂತಕ್ಕೆ ಆ ಕೋಡ್ ಕೊಡ್ತಾ ಉಂಟು, ಮತ್ತು ಅದರ ಆ್ಯಕ್ಚುಲಾಗಿ ವರ್ಕಿಂಗ್ ಫೀಚರ್ ಹೇಗೆ ಅಂತೇಳಿ ನೀವು ನೋಡಿ. ಮತ್ತು ಅಷ್ಟೇ ಅಲ್ಲದೆ ಉಂಟಲ್ಲ, ಈಗ AI ಉಂಟಲ್ಲ ತುಂಬ ಸಬ್ಸಿಡೈಸ್ ಆಗಿದೆ. ಓಕೆ, ಸೊ ಈಗ ಜಸ್ಟ್ ಥಿಂಕ್ ಮಾಡಿ, ಜೆಮಿನೈ, ChatGPT, ಕ್ಲಾಡ್ ಮತ್ತು ಬೇರೆ ಬೇರೆ ಈಗ ಏಜೆಂಟಿಕ್ AIsಗಳೆಲ್ಲ ಅವೈಲೇಬಲ್ ಉಂಟಲ್ಲ, ಇದೆಲ್ಲ ನಿಮಗೆ ಫ್ರೀಯಾಗಿ ಅವ್ರು ಕೊಡ್ತಿದ್ದಾರೆ. ಬಟ್ ಜಸ್ಟ್ ಥಿಂಕ್ ಮಾಡಿ, ಅವರಿಗೆ ಇದು ಮಾಡಬೇಕಿದ್ರೆ ಕ್ರೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಹೋಗಿದೆ ಅವರ ಕೈಯಿಂದ. ಯಾವುದಕ್ಕೆ? GPUಸ್ಗಳು ಬೈ ಮಾಡಲಿಕ್ಕೆ, ರ್ಯಾಮ್ಸ್ಗಳು ಬೈ ಮಾಡಲಿಕ್ಕೆ, SSDಸ್ಗಳು ಬೈ ಮಾಡಲಿಕ್ಕೆ. ಸೊ ಹಾಗಾಗಿದ್ರೆ ನಿಮಗೆ ಹೇಗೂ ಗೊತ್ತಿರ್ಬೋದು, ನೀವು ಟೆಕ್ ನ್ಯೂಸ್ ನೋಡ್ತಾ ಇದ್ದರೆ ರ್ಯಾಮ್ ಶಾರ್ಟೇಜ್ ಆಗಿದೆ, ರ್ಯಾಮ್ ಇದು ಪ್ರೈಸ್ ಹೆಚ್ಚಾಗಿದೆ. ನಾನು ಲಾಸ್ಟ್ ಇಯರ್ ಆಗಸ್ಟಲ್ಲಿ ತುಂಬ ರ್ಯಾಮ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೆ, ನನಗೆ ತುಂಬ ಚೀಪಿಗೆ ಸಿಕ್ಕಿತು. ಬಟ್ ಈಗ ಸೇಮ್ ಟೈಮಲ್ಲಿ ನಾನು ರ್ಯಾಮ್ಸ್ಗಳನ್ನು ಪರ್ಚೇಸ್ ಮಾಡಬೇಕಿದ್ರೆ ನಾನು 50-60 ಸಾವಿರ 70 ಸಾವಿರ ಕೊಡಬೇಕಾಗ್ತದೆ. ಸೊ ಹಾಗಾಗಿರೋದ್ರಿಂದ ಜಸ್ಟ್ ನೋಡಿ, ತುಂಬ ಇನ್ವೆಸ್ಟ್ಮೆಂಟ್ ಹೋಗ್ತಾ ಉಂಟು. ಬಟ್ ನಿಮಗೆ ಆ್ಯಕ್ಸೆಸ್ ಫ್ರೀ ಕೊಡ್ತಿದ್ದಾರೆ ಅವರು. ChatGPT Go ಫ್ರೀ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ, ಜೆಮಿನೈ ನಮಗೆ ಜಿಯೋದವರು ಫ್ರೀ ಕೊಡ್ತಿದ್ದಾರೆ, ಏರ್ಟೆಲ್ ಅವರು ಪರ್ಪೆಕ್ಸಿಟಿ ಅನ್ನು ಫ್ರೀ ಕೊಡ್ತಿದ್ದಾರೆ. ಸೊ ಹಲವಾರು ರೀತಿಯ ಇನ್ವೆಸ್ಟ್ಮೆಂಟ್ಗಳು, ತುಂಬ ಬಿಲಿಯನರ್ಸ್ಗಳೆಲ್ಲ ಇದ್ದಾರಲ್ಲ, ಅವರು ಹಣ ಹಾಕಿದ್ದಾರೆ ಸೊ ದ್ಯಾಟ್ ನಿಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗಲಿ ಅಂತೇಳಿ. ಬಟ್ ಇವೆಂಚುಲಿ ಅವರು ನಿಮ್ಮ ಹತ್ರ ಹಣ ತಗೊಳ್ತಾರೆ. ಓಕೆ, ಸೊ ಅದರಿಂದ ಆವಾಗ ನಿಮಗೆ ರಿಯಲಿಸ್ಟಿಕಲಿ ನೀವು ಕೂತ್ಕೊಂಡು ಇಷ್ಟು ಕೋಡನ್ನು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ನೀವು ಒಂದಾದರೆ ಥಿಂಕ್ ಮಾಡಬೇಕು ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ಬೋದು ಅಂತೇಳಿ. ಇಲ್ಲದಿದ್ದರೆ ನೀವು ಡೈರೆಕ್ಟಾಗಿ ಅವರಿಗೆ $30 $40 ನೀವು ಪೇ ಮಾಡಬೇಕು ಮಂತ್ಲಿ. ಸೊ $30 $40 ಆ್ಯಸ್ ಎ ಬಿಗಿನರ್ ನೀವು ಕೋಡಿಂಗ್ ಕಲಿತಿರುವಾಗ ಉಂಟಲ್ಲ, ಇಟ್ಸ್ ಲೈಕ್ ಬಿಗ್ ಅಮೌಂಟ್ ಓನ್ಲಿ. ಈಗ ನಾನು ಬಿಸ್ನೆಸ್ ರನ್ ಮಾಡ್ತಿದ್ದೇನೆ, ನನಗೆ ಬೇಕಿದ್ರೆ ಪೇ ಮಾಡ್ಬೋದು ಕ್ಲಾಡಿಗೆ ಅಥವಾ ಲೈಕ್ ಜೆಮಿನೈ ಸಬ್ಸ್ಕ್ರಿಪ್ಷನ್ಗೆ ಅಥವಾ ಇವನ್ ChatGPT ಎಲ್ಲ ನಾನು ಪೇ ಮಾಡ್ಬೋದು, ಯಾಕಂದರೆ ನನಗೆ ಹಣ ಸಿಗ್ತಾ ಉಂಟು. ಬಟ್ ಆ್ಯಸ್ ಎ ಬಿಗಿನರ್ ನೀವು ಕೋಡಿಂಗನ್ನು ಕಲಿತಿರುವಾಗ ನೀವು ಇಷ್ಟು ಪೇ ಮಾಡೋದು ಲೈಕ್ ಆಗ್ತದಾ? ಲೈಕ್ ಜಸ್ಟ್ ಥಿಂಕ್ ಮಾಡಿ. ಓಕೆ, ಸೊ ಈಗ ನಮಗೆ ಯಾವ ರೀತಿ ಹ್ಯಾಬಿಟ್ ಆಗಿದೆ ಅಂತೇಳಿದರೆ, ಒಂದು ಸಣ್ಣ ಪುಟ್ಟ ಎರರ್ ಬಂದರೂ ಸಹ ನಾವು ಕಾಪಿ ಮಾಡಿಕೊಂಡು ನಾವು AI ಹಾಕಿ ಅದರಿಂದ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಸೊ ಈ ಪರ್ಟಿಕ್ಯುಲರ್ ಮೆಥಡ್ ಉಂಟಲ್ಲ, ಇಟ್ ವೋಂಟ್ ಲಾಸ್ಟ್ ಲಾಂಗ್. ಇದು ಬೀಳೋದು ಖಂಡಿತ, ಅಂದರೆ ಲೈಕ್ ವಿದಿನ್ ಫ್ಯೂ ಮಂತ್ಸ್ ಅಥವಾ ಫ್ಯೂ ಇಯರ್ಸ್ ಈ ಪರ್ಟಿಕ್ಯುಲರ್ ಮೆಥಡ್ಸ್ಗಳು ಬೀಳ್ತದೆ. ಮತ್ತು ನೀವು ಒಂದರ ಪೇ ಮಾಡಬೇಕು, ಇಲ್ಲಾಂದರೆ ನಿಮಗೆ ಅವರು ಆ್ಯಡ್ಸ್ಗಳು ತೋರಿಸ್ತಾರೆ. ನೀವು Node.js ಬಗ್ಗೆ ಎಂಥವ್ರು ಕ್ವಶನ್ ಕೇಳಿದರೆ ನಿಮಗೆ ಪೈಥಾನಿದ್ದು ರೆಕಮೆಂಡೇಷನ್ ಬರ್ತದೆ. ಅಂತಂದರೆ ಪೈಥಾನಿದ್ದು ಆ್ಯಡ್ಸ್ಗಳು ರನ್ ಆಗ್ತಾ ಉಂಟು ನಿಮ್ಮ AI ಸೊ ಅದರಿಂದ ಈ ಪರ್ಟಿಕ್ಯುಲರ್ ಮೆಥಡ್ ಉಂಟಲ್ಲ, ಇಟ್ಸ್ ನಾಟ್ ದ್ಯಾಟ್ ರಿಲಯಬಲ್. ಸೊ ಅದರಿಂದ ನೀವು ಕರೆಕ್ಟಾಗಿ ಕೋಡನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು AI ಮೇಲೆ ಅಷ್ಟು ರಿಲೈ ಆಗಲಿಕ್ಕೆ ಹೋಗಬೇಡಿ. ಏನು ಯೂಸ್ ಮಾಡಿ, ಫ್ರೀ ಕೊಡ್ತಿದ್ದಾರೆ ಅಂತಕ್ಕೆ ಪ್ರಾಬ್ಲಮ್ ಯೂಸ್ ಮಾಡಲಿಕ್ಕೆ. ಬಟ್ ನೀವು ಅದರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ. ಈವನ್ ಡಿಪೆಂಡ್ ಆದರೂ ಸಹ ಉಂಟಲ್ಲ, ನಿಮ್ಗೆ ಗೊತ್ತಾಗಬೇಕು
ಆಗಲಿ ಅದೆಂಥ ಕೋಡ್ ಕಲಿಸ್ತಾ ಉಂಟು ಅಂತೇಳಿ. ಯಾಕಂದರೆ ನಾನು ಹೇಳಿದ ಹಾಗೆ ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿತಿರೋದಲ್ಲ, ನೀವು ಕೋಡಿಂಗ್ ಕಲಿತಿರೋದು. ಸೊ ಅದರಿಂದ ಪ್ರಾಂಪ್ಟ್ ಇಂಜಿನಿಯರಿಂಗನ್ನು ನೀವು ಕಲೀಲಿಕ್ಕೆ ಎಕ್ಸ್ಪರ್ಟ್ ಆದರೆ ನೀವು ಎ ಐ ಒಟ್ಟಿಗೆ 100% ಡಿಪೆಂಡೆಂಟ್ ಆಗಿ ಇರ್ತೀರಿ. ಸೊ ಆ ಸ್ಕಿಲ್ಸ್ ನಿಮಗೆ ಎ ಐ ಇದ್ರೆ ಮಾತ್ರ ಯೂಸ್ ಮಾಡಲಿಕ್ಕೆ ಆಗೋದು. ಬಟ್ ಕೋಡಿಂಗ್ ಸ್ಕಿಲ್ ನೀವು ಎ ಐ ಅನ್ನು ತೆಗೆದ್ರೂ ಸಹ ಉಂಟಲ್ಲ, ನಿಮಗೆ ಕೋಡ್ ಮಾಡಲಿಕ್ಕೆ ಬರಬೇಕು. ಸೊ ಅದರಿಂದ ಕರೆಕ್ಟಾಗಿ ಅನಲೈಸ್ ಮಾಡಿ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಎ ಐಯನ್ನು ಯೂಸ್ ಮಾಡದೆ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಎ ಐ ಮೇಲೆ ಡಿಪೆಂಡ್ ಆಗಿ ಇದ್ದೀರಿ ಅಥವಾ ಇಲ್ಲ ಅಂತೇಳಿ. ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಎ ಐ ರಿಲೇಟೆಡ್ ವಿಡಿಯೋದಿಂದ ನೀವೆಂತ ತಗೊಳ್ಬೇಕಾದದ್ದು ಅಂತ ಹೇಳಿದರೆ, ಎ ಐಯನ್ನು ನೀವು ಯೂಸ್ ಮಾಡಿ, ಫ್ರೀಗೆ ಸಿಗ್ತಾ ಉಂಟು, ಯೂಸ್ ಮಾಡಿ ಎಷ್ಟಾಗ್ತದಷ್ಟು. ಬಟ್ ಅದರ ಮೇಲೆ ರಿಲೈ ಆಗಲಿಕ್ಕೆ ಹೋಗಬೇಡಿ. ಹೆಚ್ಚು ಆನ್ಲೈನಲ್ಲಿ ವೀಡಿಯೋಸ್ಗಳು ಅವೈಲೇಬಲ್ ಇದೆ, ಯೂಟ್ಯೂಬಲ್ಲಿ ಮತ್ತು ಕೋರ್ಸಸ್ಗಳೆಲ್ಲ ಅವೈಲೇಬಲ್ ಇದೆ. ಈವನ್ ನನ್ನ ಕೋರ್ಸಸ್ ಸಹ ಲಾಂಚ್ ಆಗ್ತಾ ಉಂಟು ವೆಬ್ಜ್ಞಾನ ಅಂತೇಳಿ ವೆಬ್ಸೈಟಲ್ಲಿ. ತುಂಬ ಕೋರ್ಸಸ್ಗಳು ಬರಲಿಕ್ಕಿವೆ. ನೀವು ಅಲ್ಲಿಂದ ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ನೀವು ಕೋಡಿಂಗನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಅಷ್ಟೇ ಅಲ್ಲದೆ ಡೈರೆಕ್ಟಾಗಿ ನೀವು ಎ ಐಯನ್ನು ರಿಲೈ ಮಾಡಿಕೊಂಡು ವೈಬ್ ಕೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ದಟ್ಸ್ ನಾಟ್ ಎ ಗ್ರೇಟ್ ಐಡಿಯಾ. ಇಟ್ಸ್ ನಾಟ್ ಲೈಕ್ ಅದೆಂತ ಹೇಳೋದು, ಎಡ್ಜ್ ಕೇಸ್ ಸಿನಾರಿಯೋಸ್ ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಿಮ್ಮ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸ್ಕಿಲ್ ಡೆವಲಪ್ ಆಗ್ತದೆ, ಕೋಡಿಂಗ್ ಸ್ಕಿಲ್ ಡೆವಲಪ್ ಆಗೋದಿಲ್ಲ. ಸೊ ಅದರಿಂದ ಜಾಬ್ಸಿಗೆಲ್ಲ ಹೋಗಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಜಾಬಲ್ಲಿ ಕೋಡಿಂಗ್ ಸ್ಕಿಲ್ ಅವ್ರು ನೋಡೋದು, ನಾಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸ್ಕಿಲ್. ಸೊ ಆವಾಗ ನೀವೆಂತ ಮಾಡಬೇಕಾದದ್ದು ಅಂತ ಹೇಳಿದರೆ, ಕರೆಕ್ಟಾಗಿ ಕೋಡಿಂಗ್ ಕಲಿತು ಸ್ಕಿಲ್ಸ್ ಡೆವಲಪ್ ಮಾಡಿ ಪ್ರಾಜೆಕ್ಟ್ ಬಿಲ್ಡ್ ಮಾಡಿಕೊಂಡು ನೀವು ಜಾಬಿಗೆ ಹೋಗಬೇಕು. ಸೊ ಅದರಿಂದ ಎ ಐ ತುಂಬ ಅಮೇಝಿಂಗ್ ಆಗಿದೆ, ತುಂಬ ಆನ್ಸರ್ಸ್ಗಳೆಲ್ಲ ಕೊಡ್ತವೆ. ಬಟ್ ಆ್ಯಸ್ ಎ ಕೋಡರ್ ನೀವು ಕೋಡ್ ಮಾಡಲಿಕ್ಕೆ ಕಲಿಬೇಕು, ಎ ಐಯನ್ನು ಯೂಸ್ ಮಾಡಲಿಕ್ಕೆ ಕಲಿಬೇಡಿ. ಎ ಐ ಯೂಸ್ ಮಾಡೋದು ಹೇಗೂ ಮಾಡ್ತೀರಿ ನೀವು, ಅದೊಂದು ಟೂಲ್. ನಾವು ಎ ಐ ಬರೋಕ್ಕಿಂತ ಮುಂಚೆ ಸಹ ವೈಬ್ ಕೋಡ್ ಮಾಡ್ತಿದ್ದೆವು. ಸೇಮ್ ವೇ ನೀವು ಸಹ ಎ ಐಯನ್ನು ಯೂಸ್ ಮಾಡಿಕೊಂಡು ವೈಬ್ ಕೋಡ್ ಮಾಡಿ ಸಹ ನಿಮಗೆ ಕೋಡಿಂಗನ್ನು ಕಲೀಲಿಕ್ಕೆ ಆಗಬೇಕು. ಕೋಡಿಂಗನ್ನು ಕರೆಕ್ಟಾಗಿ ಕಲಿತು ನೀವು ಒಳ್ಳೆ ಜಾಬ್ಸಿಗೆಲ್ಲ ಅಪ್ಲೈ ಮಾಡಬೇಕು. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಬಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಎ ಐಯನ್ನು ಯೂಸ್ ಮಾಡಿಕೊಂಡು ಕೋಡಿಂಗ್ ಮಾಡ್ತೇನೆ, ಬಟ್ ಜಸ್ಟ್ ವೈಬ್ ಕೋಡ್ ಮಾತ್ರ ಮಾಡೋದಲ್ಲ, ಲೈಕ್ ನಾನು ಕರೆಕ್ಟಾಗಿ ಕೋಡಿಂಗನ್ನು ಕಲಿತೇನೆ ಅಂತೇಳಿ. ಲಾಂಗ್ ಉಂಟು, ಇದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅಥವಾ ಕನ್ನಡದಲ್ಲಾದರೆ ಕನ್ನಡದಲ್ಲೇ ಟೈಪ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಅದಕ್ಕೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.